ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಹಾಗೆ ಓದ್ತಾ ಇರೋ ಹುಡುಗರು ಪಾಕೆಟ್ ಮನಿಗೋಸ್ಕರ ಅಪ್ಪನ್ನ ಡಿಪೆಂಡ್ ಆಗ್ತಾರೆ. ಆದರೆ ನಾನು ಆ ಕೆಟಗರಿನೇ ಅಲ್ಲ. ಅಳಿಸೇವೆ ಆದರೂ ಅಪ್ಪನ ಪ್ರೆಷರನ್ನು ಸ್ವಲ್ಪನಾದರೂ ಇಳಿಸೋಣ ಅಂತ ಕಷ್ಟಪಟ್ಟು ದುಡಿತಿದ್ದೀನಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಈ ವಲ್ಲಭ ಕೆಟ್ಟ ದಾರಿ ಹಿಡಿಯಲ್ಲ, ಒಳ್ಳೆ ದಾರಿಲೇ ನಡ್ಕೊಂಡು ಹೋಗೋದು. ನಾನು ಏನೇ ಇದ್ದರೂ ನಮ್ಮ ಅಪ್ಪನ ಮಗ. ಆದರೂ ಓದ್ತಾ ಓದ್ತಾ ಪಾರ್ಟ್ ಟೈಮ್ ಜಾಬಲ್ಲಿ ದುಡಿಯೋ ಜೋಶೇ ಬೇರೆ. ಹಾಂ, ಎಷ್ಟಾಯಿತು ಅಂದ್ರಿ ಅಂತಾನೆ ವಲ್ಲಭ. ಹೋಗೋ ಸುಮ್ಮನೆ, ನಿನ್ನ ಅಂಗಡಿಗೆ ಬಂದು ನೀನೇ ದುಡ್ಡು ಕೊಡ್ತೀಯಾ ಅಂತಾನೆ ಕೇಶವ. ಸರ್, ನಾನು ಕಸ್ಟಮರ್ನ ಕಸ್ಟಮರ್ ಥರ ನೋಡಿ. ತಗೊಳ್ಳಿ ಸರ್, ನನ್ನ ಸ್ವಂತ ದುಡಿಮೆಯಿಂದ ದುಡ್ದಿರೋ ದುಡ್ಡು ಇಟ್ಕೊಳ್ಳಿ, ಚೇಂಜ್ ವಾಪಸ್ ಕೊಡಿ ಅಂತಾನೆ ವಲ್ಲಭ. ಆಗ ಕೇಶವ ದುಡ್ಡು ತಗೊಂಡು ಅಪ್ಪ ತಗೊಳ್ಳಿ ಅಂತ ದುಡ್ಡನ್ನು ಕೊಡ್ತಾನೆ. ನಂತರ ಚಿಲ್ಲರೆನ ವಾಪಸ್ ಕೊಟ್ಟು ತಗೊಳ್ಳಿ ಕಸ್ಟಮರ್, ಥ್ಯಾಂಕ್ ಯು ಅಂತಾನೆ ಕೇಶವ. ಥ್ಯಾಂಕ್ ಯು ಸರ್, ಬರಲ್ಲ ಸರ್ ಅಂತ ವಲ್ಲಭ ಬರ್ತಾನೆ. ಕೇಶವ, ಏನಾಯಿತು ಇವನಿಗೆ ಅಂತಾರೆ ಹನುಮಂತಣ್ಣ, ನಿಮಗೂ ಗೊತ್ತಾಗ್ಲಿಲ್ವಾ? ನನಗೂ ಗೊತ್ತಾಗಲಿಲ್ಲ ಅಂತಾನೆ ಕೇಶವ. ಆಗ ಹನುಮಂತಣ್ಣ ವಲ್ಲಭ ಅಂತ ವಲ್ಲಭನ ಹತ್ರ ಬಂದು, ಅಲ್ಲ, ನೀನು ಕೆಲ್ಸಕ್ಕೆ ಸೇರಿದ ವಿಷಯನ ನೀನೇ ಅಪ್ಪನ ಹತ್ರ ನೇರವಾಗಿ ಹೇಳ್ಬೋದಿತ್ತಲ್ಲ. ಬಿಸ್ಕೆಟ್ ತಗೊಳ್ಳೋ ಥರ ಅಂಗಡಿಗೆ ಬಂದು ನಂದ ಅಲ್ಲೇ ಇದ್ದರೂ ಕೇಶವಂಗೆ ಹೇಳಿದೆ ಅಂತಾರೆ. ಬೈದ ಬೈ ಮಾತಾಡಲ್ವಲ್ಲ ಅವರು, ಇನ್ನು ಹೇಗೆ ಹೇಳಲಿ ಅಂತಾನೆ ವಲ್ಲಭ. ಕೆಲಸ ಸಿಕ್ಕಿದ ವಿಷಯನ ಲಕ್ಷಣವಾಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೇಳಿದರೆ ಚಂದ. ನೀ ನೋಡಿದರೆ ಇದೆಲ್ಲ ಮಾಡಲೇ ಇಲ್ಲ. ನೋಡು ವಲ್ಲಭ, ಇಷ್ಟೊಂದು ದೌಲತ್ತು ಒಳ್ಳೇದಲ್ಲ ಅಂತಾರೆ ಹನುಮಂತಣ್ಣ, ನಿಮಗೆ ಅರ್ಥನೇ ಆಗಿಲ್ಲ ನೋಡಿ. ನಾನು ಕೆಲಸ ಮಾಡ್ತಿದ್ದ ವಿಷಯನ ಅಪ್ಪಂಗೆ ತಿಳಿಸೋಕೆ ನಾನು ಬಂದಿದ್ದು. ನನ್ನ ಮದುವೆ ಆದಾಗಿಂದ ನನ್ನ ಜೊತೆ ಮಾತೇ ಬಿಟ್ಟಿದ್ದಾರೆ ಅವರು. ಆದರೂ ಅವ್ರ ಮನಸ್ಸಲ್ಲಿ ಇವನ ಜೀವನ ಹೆಂಗೋ, ಇವನು ನ್ಯಾಯವಾಗಿ ದುಡಿತಿದ್ದಾನೋ, ಕೆಟ್ಟ ದಾರಿ ಹಿಡಿದ್ರೆ ಹಾಳಾಗಿಬಿಟ್ರೆ ಹಾಗಾದರೆ ಹಿಂಗಾದ್ರೆ ಅಂತ ಯೋಚನೆ ಮಾಡ್ತಾ ತಲೆಬಿಸಿ ಮಾಡ್ಕೋತಾರೆ. ಅದಕ್ಕೆ ಅವರಿಗೆ ತಲೆಬಿಸಿ ಕೊಡೋದು ಬೇಡ ಅಂತ ಮರ್ಯಾದೆಯಾಗಿ ನ್ಯಾಯವಾಗಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ, ಒಳ್ಳೆ ಸಂಬಳನೂ ತಗೋತಿದ್ದೀನಿ ಅನ್ನೋ ವಿಶ್ವಾಸನ ಅವ್ರ ಕಿವಿಗೆ ಹಾಕಿದೆ. ಇನ್ನಾದರೂ ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಲ್ವಾ ಅಂತಾನೆ ವಲ್ಲಭ. ಎಲ್ಲ ಸರಿ ಕಣೋ, ಆದರೆ ನೀನೇ ಅವನ ಹತ್ರ ಬಂದು ಅಪ್ಪ ನನಗೆ ಕೆಲಸ ಸಿಕ್ಕಿದೆ ಅಂದರೆ ಅವನು ತುಂಬ ಖುಷಿಪಟ್ಟಿರೋನು. ಅವನು ನಿನ್ನ ಹತ್ರ ಮಾತು ಬಿಟ್ಟಿದ್ದಾನೆ ನಿಜ, ಹಾಗಂತ ನೀನು ಅವನ ಹತ್ರ ಮಾತಾಡಲ್ವಾ? ನೀನು ಒಂದು ಹೆಜ್ಜೆ ಮುಂದಿಟ್ಟೆ ತಾನೇ ನಂದನು ಒಂದು ಹೆಜ್ಜೆ ನಿನ್ನ ಕಡೆ ಬರೋದು ಅಂತಾರೆ ಹನುಮಂತಣ್ಣ, ನಂದು ಮತ್ತು ಅಪ್ಪಂದು ಬಾಂಡಿಂಗ್ ಒಂಥರ ಡಿಫ್ರೆಂಟು. ಈ ಪ್ರಪಂಚದಲ್ಲೇ ಬೇರೆ ಯಾವ ಅಪ್ಪ ಮಗನೂ ನಮ್ಮ ಥರ ಇಲ್ಲ. ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಎಲ್ಲ ಅಪ್ಪ ಮಗನೂ ಮಾತಾಡಿ ವಿಷಯ ಅರ್ಥ ಮಾಡ್ಕೊಂಡಿದ್ರೆ ನಾವು ಮಾತಾಡದೆ ಅರ್ಥ ಮಾಡ್ಕೋತೀವಿ. ಇಲ್ಲಿ ತನಕನೂ ನಡೆದಿದ್ದು ಹಾಗೆ. ನಿಮಗೆ ಗೊತ್ತಿಲ್ವಾ? ನಮ್ಮ ಸತ್ಯ ನಮಗೆ ಗೊತ್ತಿರಲ್ವಾ? ನಮ್ಮ ಅಪ್ಪಂಗೆ ಹಿಂಗೆ ಹೇಳಿದರೆ ಅರ್ಥ ಆಗೋದು ಅಂತಾನೆ ವಲ್ಲಭ. ನನಗೊಂದು ಅರ್ಥ ಆಗಲಿಲ್ಲ ಅಂತಾರೆ ಹನುಮಂತಣ್ಣ. ನಿಮಗೆ ಗೊತ್ತಾಗಿಲ್ಲ, ಅಪ್ಪಂಗೆ ಗೊತ್ತಾಗಿರುತ್ತೆ. ಸರಿ, ಬರಲಾ? ರಾತ್ರಿ ಅಡುಗೆ ಮಾಡೋಕ್ಕೆ ಕಷ್ಟ ಆದರೆ ನನಗೊಂದು ಕಾಲ್ ಹಾಕಿ ಟಕ್ ಅಂತ ಬಂದು ಫುಡ್ ಡೆಲಿವರಿ ಕೊಡ್ತೀನಿ ಅಂತ ವಲ್ಲಭ ಹೋಗ್ತಾನೆ. ಈಚೆ ನಂದನ್ ರೂಮಲ್ಲಿರುವಾಗ ಗಿರಿಜಾ ಬಂದು, ರೀ, ಯಾಕೆ ಇನ್ನೂ ಮಲಗಿಲ್ವಾ ಅಂತಾರೆ. ತುಂಬ ಲೆಕ್ಕ ಬರೆಯೋದಿತ್ತು ಗಿರಿಜಾ, ಅದಕ್ಕೆ ಲೇಟ್ ಆಯಿತು. ನಾಳೆಗೆಲ್ಲ ತಯಾರಿ ಆಗಿದೆ ತಾನೇ? ಧನ್ಯಂಗೆ ಫೋನ್ ಮಾಡಿದ್ಯಾ ಅಂತಾರೆ ನಂದನ್. ಹೇಳಿದ್ದೀನಿ, ಬೇಗ ಬರ್ತೀನಿ ಅಂದ್ಲು ಅಂತಾರೆ ಗಿರಿಜಾ. ಸರಿ ಅಂತಾರೆ ನಂದನ್. ರೀ, ನಮ್ಮ ವಲ್ಲಭ ಎಷ್ಟು ಬದಲಾಗಿದ್ದಾನೆ ಗೊತ್ತಾ? ಅವನಿಗೆ ಈಗ ಎಷ್ಟು ಜವಾಬ್ದಾರಿ ಬಂದಿದೆ ಗೊತ್ತಾ ಅಂತಾರೆ. ಗೊತ್ತು ಬಿಡು ಅಂತಾರೆ ನಂದನ್. ಅಂದರೆ ಈ ವಿಷಯ ಗೊತ್ತಾ ನಿಮಗೆ ಅಂತಾರೆ ಗಿರಿಜಾ. ಇವತ್ತು ಅಂಗಡಿಗೆ ಬಂದಿದ್ದ, ಕೇಶವನ ಹತ್ರ ಏನೋ ಹೇಳ್ತಿದ್ದ. ಇದರಲ್ಲೂ ಖುಷಿ ಪಡುವಂಥದ್ದೇನಿದೆ ಅಲ್ಲ? ನಾನು ಆಸೆ ಪಟ್ಟಿದ್ದೇನು? ಆ ಕತ್ತೆ ಬಡವ ಮಾಡ್ತಿರೋದು ಏನು? ಅವನು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಕಲೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟೆ. ಆದರೆ ಅವನು ಫುಡ್ ಡೆಲಿವರಿ ಅಂತ ಬೀದಿ ಸುತ್ತಕೊಂಡು ಮನೆ ಸುತ್ತಕೊಂಡಿದ್ದಾನೆ. ಏನು ಗಿರಿಜಾ ಇದೆಲ್ಲ? ಇದೇ ಶ್ರದ್ಧೆನ ಓದೋ ಕಡೆ ತಿರುಗಿಸಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗ್ತಿತ್ತು. ಛೇ, ಇದೆಲ್ಲ ನನ್ನ ಕರ್ಮ ಅಂತಾರೆ ನಂದನ್. ಹಾಗಲ್ಲ ರೀ, ವಲ್ಲಭ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋ ಬದಲು ಒಂದು ಕೆಲಸ ಅಂತ ಮಾಡ್ತಿದ್ದಾನಲ್ಲ, ನಿಮಗೆ ಕಷ್ಟ ಆಗುತ್ತೆ, ನಿಮ್ಮ ಹೆಗ್ಲಿನ ಭಾರ ಕಡಿಮೆ ಆಗಲಿ ಅಂತ ಅವನು ಈ ಕೆಲಸ ಒಪ್ಕೊಂಡಿದ್ದಾನೆ ರೀ ಅಂತಾರೆ ಗಿರಿಜಾ. ನಾನು ಹೇಳಿದ್ನಾ ಗಿರಿಜಾ, ನನ್ನ ಸಂಸಾರ ನನಗೆ ಭಾರ ಆಗ್ತಿದೆ, ಹೊತ್ಕೊ ಅಂತ. ನನಗೆ ನನ್ನ ಸಂಸಾರ ಯಾವತ್ತೂ ಭಾರ ಅಲ್ಲ ಗಿರಿಜಾ. ನಾನು ಪ್ರೀತಿಯಿಂದನೇ ಮನೆ ನಡೆಸ್ತಿದ್ದೀನಿ, ಅದನ್ನು ತಿಳ್ಕೊಳ್ಳಿ. ಆದರೆ ಇವನು ನಾನು ಹೇಳಿದ್ದೆಲ್ಲ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದಾನೆ ಅಂತಾರೆ ನಂದನ್. ಇದೆಲ್ಲ ಅವನಿಗೆ ಯಾಕೆ ಬೇಕು ಅಂತ ನೀವು ಕೇಳ್ಬೋದು. ಆದರೆ ಈಗ ಅವನಿಗೆ ಮದುವೆ ಆಗಿದೆ, ಅವನ ಸಂಸಾರದ ಖರ್ಚನ್ನು ನೋಡ್ಕೋಬೇಕಲ್ವಾ? ಅದಕ್ಕೆ ಒಂದೊಂದಾಗಿ ಜವಾಬ್ದಾರಿ ಕಲಿತಾ ಇದ್ದಾನೆ ಅಂತಾರೆ ಗಿರಿಜಾ. ಅವನಿಗೆ ಮದುವೆ ಆಗುವಂತ ನಾನು ಹೇಳಿದ್ನ? ನನ್ನ ಮಾತಿಗೆ ಬೆಲೆ ಇಲ್ಲ. ಅವನಿಗೆ ಏನು ಬೇಕೋ ಅದನ್ನು ಮಾಡೋದು. ನಮ್ಮ ಕನಸುಗಳೆಲ್ಲ ಮಣ್ಪಾಲು. ನೋಡ್ತಾ ಇರಿ, ನಮ್ಮ ವಲ್ಲಭ ಒಂದಿನ ಕಲೆಕ್ಟರ್ ಆಗೇ ಆಗ್ತಾರೆ ಅಂತಾರೆ ಗಿರಿಜಾ. ನನಗೆ ಆ ನಂಬಿಕೆನೇ ಹೊರಟೋಗಿದೆ ಗಿರಿಜಾ. ಈ ಜನ್ಮದಲ್ಲಿ ನನ್ನ ಕನಸು ಯಾವುದೂ ನನಸಾಗಲ್ಲ ಅಂತ ನನಗೆ ಅರ್ಥ ಆಗಿದೆ. ಏನೋ ನನ್ನ ಮಗ ಮಾಧವನ ಮದುವೆ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ, ಅದೇ ಸಮಾಧಾನ. ಹೋಗಲಿ ಬಿಡು, ಅವನ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಅಂತಾರೆ ನಂದನ್. ಈಚೆ ಅಮೂಲ್ಯ ರೂಮಲ್ಲಿ ವಲ್ಲಭಂಗೆ ಕಾಯ್ತಿರ್ತಾಳೆ. ಆಗ ವಲ್ಲಭ ರೂಮಿಗೆ ಬರ್ತಾನೆ. ವಲ್ಲಭ ಅಂತಾಳೆ ಅಮೂಲ್ಯ, ಏನಿವತ್ತು ಮಂಚ ಕೊಟ್ಬಿಡು ಅಂತನಾ? ಸಾಧ್ಯನೇ ಇಲ್ಲ ಅಂತಾನೆ ವಲ್ಲಭ. ಅದಲ್ಲ ವಲ್ಲಭ, ಸಾರಿ ಅಂತಾಳೆ ಅಮೂಲ್ಯ. ಯಾಕೆ ಡೌ ಮಾಡ್ತಿದ್ಯಾ? ಯಾಕೇನು ವಿಷಯ ಅಂತಾನೆ ವಲ್ಲಭ.
ನಿನ್ನೆ ನೀನು ಇಲ್ಲದೆ ಇರುವಾಗ ತುಂಬ ಬೈಕೊಂಡಿದ್ದೆ ನಾನು. ನಿನ್ನ ವಿಷಯಕ್ಕೆ ಮೀನಾ ಅಕ್ಕ ಅತ್ತೆ ಎಲ್ಲ ತುಂಬ ಕೇಳಿದರು ಅಂತ ಇರಿಟೇಟ್ ಆಗಿ ಬೈಕೊಂಡೆ. ಅದಕ್ಕೆ ಸಾರಿ ಕೇಳೋಣ ಅನಿಸ್ತು ಅಂತಾಳೆ ಅಮೂಲ್ಯ. ಎಷ್ಟು ಸಲ ನನ್ನ ಮುಖದ ಮುಂದೆನೇ ನಿಂತು ಬೈದಿದ್ಯಾ, ಅದಕ್ಕೆ ಸಾರಿ ಕೇಳಿಲ್ಲ. ನೀನೀಗ ಇದಕ್ಕೆ ಸಾರಿ ಕೇಳ್ತಿದ್ಯಾ ಅಲ್ಲ? ಯಾಕಿಷ್ಟು ಡವ್ ಮಾಡ್ತಿದ್ಯಾ? ನೀನು ಯಾಕಿಷ್ಟೊಂದು ಪೂಸಿ ಹೊಡಿತಿದ್ಯಾ ಅಂತಾನೆ ವಲ್ಲಭ. ಡವ್ ಅಲ್ಲ ವಲ್ಲಭ, ನಿಜವಾಗ್ಲೂ ಮನಸ್ಸಿಂದ ಸಾರಿ ಕೇಳಿದೆ ಅಂತಾಳೆ ಅಮೂಲ್ಯ. ನೋಡು, ನೀನು ಇರೋ ಥರನೇ ಇರು. ಈ ತರಹ ಅಬ್ನಾರ್ಮಲ್ ಥರ ಆಡೋಕ್ಕೆ ಹೋಗಬೇಡ. ನನಗೆ ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ ಅಂತಾನೆ ವಲ್ಲಭ. ಭಯ ಯಾಕೆ ಅಂತಾಳೆ ಅಮೂಲ್ಯ. ಮತ್ತೆ ಕೆಟ್ಟ ಮನಸ್ಸು ಸಡನ್ನಾಗಿ ಒಳ್ಳೆಯವ್ರ ಥರ ಆಡಿದರೆ ಭಯ ಆಗಲ್ವಾ ಅಂತ ವಲ್ಲಭ ಮಲ್ಕೋತಾನೆ. ಆಗ ಅಮೂಲ್ಯ ಮತ್ತೆ ವಲ್ಲಭ ಅಂತಾಳೆ. ಆಗ ವಲ್ಲಭ ಕೂತ್ಕೊಂಡು, ಈ ಕಾಡು ಪಾಪ ಅನ್ನೋದನ್ನು ಬಿಟ್ಟು ವಲ್ಲಭ ಅನ್ನೋದೇ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಅದ್ರ ಮೇಲೆ ನಿಂಡವು ಬೇರೆ. ಏನು ವಿಷಯ, ಏನು ಸಮಸ್ಯೆ ನಿಂದು ಅಂತಾನೆ ವಲ್ಲಭ. ಥ್ಯಾಂಕ್ಸ್ ಅಂತಾಳೆ ಅಮೂಲ್ಯ. ಏನಕ್ಕೆ ಅಂತಾನೆ ವಲ್ಲಭ. ಹೇಳಬೇಕು ಅನ್ನಿಸ್ತು ಹೇಳಿದೆ ಅಂತಾಳೆ ಅಮೂಲ್ಯ. ನೀನು ಈ ಥರ ಎಲ್ಲ ಪೂಸಿ ಹೊಡೆದ್ರೆ ಮಂಚ ಸಿಗಲ್ಲ, ದವಾಕೋ ಅಂತ ಮಲಗ್ತಾನೆ ವಲ್ಲಭ. ಗುಡ್ ನೈಟ್ ವಲ್ಲಭ ಅಂತಾಳೆ ಅಮೂಲ್ಯ. ಈಚೆ ಮಾಧವ ಫೋನಲ್ಲಿ ಪ್ರಿಯಾ ಹತ್ರ ಏನು ಮಾಡ್ತಿದ್ದೀರಾ? ಹಲೋ ಪ್ರಿಯಾ ಅವರೇ, ಯಾಕೆ ಮಾತಾಡ್ತಿಲ್ಲ ಅಂತಾನೆ. ಮತ್ತೆ ಇನ್ನೇನು, ನನ್ನ ಯಾಕೆ ಬಹುವಚನದಲ್ಲಿ ಮಾತಾಡ್ಸ್ತಿದ್ದೀರಾ ನೀವು? ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಲಕ್ಷಣವಾಗಿ ಹೋಗು ಬಾ ಅಂತ ಕರಿಬಾರ್ದಾ ಅಂತಾಳೆ ಪ್ರಿಯಾ. ಅದು ನಾಳೆಯಿಂದ ಹಾಗೆ ಕರಿತೀನಿ ಅಂತಾನೆ ಮಾಧವ. ಟೈಮ್ ಎಲ್ಲ ಕೊಡೋಕ್ಕಾಗಲ್ಲ, ಕರಿಬೇಕು ಅಂದರೆ ಕರಿಬೇಕು ಅಷ್ಟೇ ಅಂತಾಳೆ ಪ್ರಿಯಾ. ನೀವು ನನ್ನ ಹೋಗು ಬಾ ಅಂತ ಕರೀರಿ, ಆಗ ನಾನು ಹಾಗೆ ಕರಿತೀನಿ ಅಂತಾನೆ ಮಾಧವ. ಬಿಡ್ತು ಅನ್ನಿ, ಹೆಂಡತಿ ಗಂಡನ ಏಕವಚನದಲ್ಲಿ ಕರಿಬಾರ್ದು ಅಂತಾಳೆ ಪ್ರಿಯಾ. ಏನು ಮಾಡ್ತಿದ್ರಿ ಪ್ರಿಯಾ ಅಂತಾನೆ ಮಾಧವ. ಏನಿಲ್ಲ, ಮಲ್ಕೋಬೇಕು ನೀವು ಅಂತಾಳೆ ಪ್ರಿಯಾ. ನಂದು ಈಗಷ್ಟೇ ವರ್ಕ್ ಮುಗೀತು, ನಾನು ಇನ್ನೇನು ಮಲ್ಕೋಬೇಕು. ನಾಳೆ ನಾವು ಮದುವೆ ವಿಷಯ ಮಾತಾಡೋಕ್ಕೆ ನಿಮ್ಮ ಮನೆಗೆ ಬರ್ತಿದ್ದೀವಿ, ನಿನಗೆ ಖುಷಿನಾ ಅಂತಾನೆ ಮಾಧವ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ ಅಂತಾಳೆ ಪ್ರಿಯಾ. ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ, ಬೆಳಗಾಗ್ಬಿಡುತ್ತೆ. ಗುಡ್ ನೈಟ್ ಅಂತಾನೆ ಮಾಧವ. ಫೋನ್ ಇಡೋದಕ್ಕೆ ಕಾಯ್ತಿದ್ದೀರಲ್ಲ, ಗುಡ್ ನೈಟ್ ಅಂತಾಳೆ ಪ್ರಿಯಾ. ಹಾಗಲ್ಲ, ನೀನು ಬೇಗ ಮಲಗ್ತೀನೋ ಅಂತ ಹಾಗೆ ಹೇಳಿದೆ. ಸರಿ ಮಾತಾಡು ಅಂತಾನೆ ಮಾಧವ. ಹೌದು, ನೀವ್ಯಾಕೆ ಬೇರೆ ಹುಡುಗ್ರ ಥರ ಅಲ್ಲ ಅಂತಾಳೆ ಪ್ರಿಯಾ. ಎಲ್ಲರ ಥರನೇ ಇದ್ದೀನಿ ಅಂತಾನೆ ಮಾಧವ. ಲವ್ ಮಾಡೋ ಹುಡುಗರೆಲ್ಲ ಅವ್ರ ಹುಡುಗಿಗೆ ಸಾಲ್ಗಟ್ಟಿ ಕವಿತೆ ಹೇಳ್ತಾರೆ. ನೀವು ನನಗೋಸ್ಕರ ಒಂದು ಕವಿತೆನೂ ಹೇಳಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತಾಳೆ ಪ್ರಿಯಾ. ಹೋ ಅಷ್ಟೇನಾ, ಈಗಲೇ ಕವಿತೆ ಹೇಳ್ತೀನಿ ಅಂತಾನೆ ಮಾಧವ. ಈಗಲೇ ಹೇಳ್ತೀರಾ? ಸರಿ ಹೇಳಿ ಅಂತಾಳೆ ಪ್ರಿಯಾ. ನಿನ್ನ ಕಣ್ಗಳಲ್ಲಿ ಕಳೆದು ಹೋದೆ ನಾನು, ನಿನ್ನ ತೋಳುಗಳಲ್ಲಿ ಬಂದಿಯಾದೆ ನಾನು, ನಿನ್ನ ಮಡಿಲಲ್ಲಿ ಮಗುವಾದೆ ನಾನು, ನಿನ್ನ ಮುಡಿಯಲ್ಲಿ ಹೂವಾಗಬೇಕು ನಾನು. ದೇವರೇ ಧನ್ಯವಾದಗಳು, ಇವಳ ಪ್ರೀತಿಯ ಪರೀಕ್ಷೆಯಲ್ಲಿ ಪಾಸಾದೆ ನಾನು. ಹೇಗಿದೆ ಅಂತಾನೆ ಮಾಧವ. ಪ್ರಿಯಾ ನಗ್ತಾಳೆ. ಯಾಕೆ ಇಷ್ಟವಾಗಲಿಲ್ವಾ ಅಂತಾನೆ ಮಾಧವ. ಕವಿತೆ ಏನೋ ಚೆನ್ನಾಗಿತ್ತು, ಆದರೆ ನನ್ನ ಹೊಗಳೋಕೆ ಅಂತಾನೆ ಹೇಳ್ದಂಗಿತ್ತು ಅಂತಾಳೆ ಪ್ರಿಯಾ. ನಿಜವಾಗ್ಲೂ ನಾನು ನನ್ನ ಮನಸ್ಸಲ್ಲಿರೋ ಮಾತನ್ನು ಹೇಳಿದ್ದೀನಿ ಅಂತಾನೆ ಮಾಧವ. ಥ್ಯಾಂಕ್ಸ್ ಅಂತಾಳೆ ಪ್ರಿಯಾ. ಹೀಗೆ ಇಬ್ಬರು ಮಾತಾಡ್ತಾ ನಗ್ತಾರೆ. ಈಚೆ ವೀಣಾ, ರೀ ಬೀಗರು ಬರೋ ಹೊತ್ತಾಯಿತು, ಅಂತೂ ನಾವು ಅಂದ್ಕೊಂಡಿದ್ದ ದಿನ ಬಂದೇ ಬಿಡ್ತು ರೀ. ಇವತ್ತು ಮದುವೆ ದಿನ ನಿಶ್ಚಯ ಆಗುತ್ತೆ, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತಾರೆ ವೀಣಾ. ಇವತ್ತೇನೋ ಮದುವೆ ದಿನ ನಿಶ್ಚಯ ಆಗುತ್ತೆ, ನನಗೆ ದುಡ್ಡಿನ ಚಿಂತೆ ಕಣೆ ಅಂತಾರೆ ಪರಮೇಶ್ವರ್. ನಾನೇ ಏನಾದರೂ ಒಂದು ಮಾಡ್ತೀನಿ, ನೀವು ಸುಮ್ಮನೆ ಇರಿ ಅಂತಾರೆ ವೀಣಾ. ಆಗ ನಂದನ್ ಮನೆಯವರೆಲ್ಲ ಬರ್ತಾರೆ. ಅಳಿಯಂದ್ರೆ, ನಿಮಗೋಸ್ಕರ ನನ್ನ ಮಗಳು ಆಗ್ಲಿಂದ ಕಾಯ್ತಾನೆ ಇದ್ಲು, ಬನ್ನಿ ಒಳಗೆ. ನೀವು ಈ ಸೀರೆಯಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅಂತ ಗಿರಿಜಾಗೆ ದೃಷ್ಟಿ ತೆಗಿತಾರೆ ವೀಣಾ. ಬನ್ನಿ ಎಲ್ಲರೂ ಒಳಗೆ ಅಂತಾರೆ. ಎಲ್ಲರೂ ಒಳಗೆ ಹೋಗ್ತಾರೆ. ಆಗ ಮೀನಾ ಕೇಶವನ್ ನಿಲ್ಲಿಸ್ಕೊಂಡು, ಕೇಶವ ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೋ, ನಿನಗೆ ಅನಿಸ್ತಿಲ್ವಾ ಅವ್ರು ಸ್ವಲ್ಪ ಓವರಾಗಿ ಮಾತಾಡ್ತಿದ್ದಾರೆ ಅಂತ ಅಂತಾಳೆ. ಹಾಗೆಲ್ಲ ಅನಿಸ್ತಾ ಇಲ್ವಲ್ಲ ಮೀನಮ್ಮ, ದೊಡ್ಡಬಳ್ಳಾಪುರದಲ್ಲಿರೋ ಸೌದತ್ತಿಗೆ ಎಲ್ಲಮ್ಮಂಗೆ ಹೋಗಿ ಬರ್ತಾರೆ ಎಲ್ಲರೂ. ನಮ್ಮಮ್ಮ ನೋಡೋಕ್ಕೆ ಸಾಕ್ಷಾತ್ ದೇವತೆ ಥರನೇ ಕಾಣ್ತಿದ್ದಾರೆ. ಅವ್ರ ಕಣ್ಣಿಗೆ ಕಾಣಿಸ್ತಿದೆ, ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ಲ, ಬಾ ಹೋಗೋಣ ಅಂತಾನೆ ಕೇಶವ. ನಂತರ ಎಲ್ಲರೂ ಒಳಗಡೆ ಬಂದು ಕೂತ್ಕೋತಾರೆ. ಲಾವಣ್ಯ ಪ್ರಿಯನು ಹೊರಗಡೆ ಬಂದು ಕೂತ್ಕೋತಾರೆ. ಪುರೋಹಿತರು ಹೊರಟಿದ್ದಾರೆ, ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತಾರೆ ಅಂತಾರೆ ನಂದನ್. ಬರಲಿ ಆರಾಮಾಗಿ ಬರಲಿ. ಅಷ್ಟರಲ್ಲಿ ನೀವೇನಾದರೂ ಅವತ್ತು ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಮಾಡಿದ್ನಲ್ಲ ಗಟ್ಟಿ ಹಾಲಿನ ಕಾಫಿ ಸ್ವಲ್ಪ ಕುಡಿತೀರಾ ಅಂತಾರೆ ವೀಣಾ. ಅಯ್ಯಯ್ಯೋ ಏನೂ ಬೇಡ, ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೀವಿ ಅಂತಾರೆ ನಂದನ್. ಪ್ರಿಯ ಮಾಧವನ್ನೇ ನೋಡ್ತಾಳೆ. ಸಂಕ್ರಾಂತಿ ಒಳಗೆ ಮುಹೂರ್ತ ನೋಡೋಕ್ಕೆ ಪುರೋಹಿತರಿಗೆ ಹೇಳಿದ್ದೀನಿ, ಹ್ಞೂ ಅಂತ ಹೇಳಿದ್ದಾರೆ. ನಿಮಗೆ ಓಕೆ ಅಲ್ವಾ ಅಂತಾರೆ ನಂದನ್. ಸಂಕ್ರಾಂತಿ ಒಳಗೆ ಮದುವೆ ಆದರೆ ನಮಗೂ ಒಳ್ಳೆಯದು ಬೀಗ್ರೆ. ನಿಮಗೆ ಹೇಳಿದ್ನಲ್ಲ ನನ್ನ ಮಗಳಿಗೆ 1 ತಿಂಗಳು ಗುರುಬಲ ಇರೋದು ಅಂತ ಅಂತಾರೆ ಪರಮೇಶ್ವರ್. ಈಗ ಮದುವೆನ ಗಂಡಿನ ಕಡೆಯವ್ರು ಮಾಡೋದಾ ಹೆಣ್ಣಿನ ಕಡೆಯವ್ರು ಮಾಡೋದಾ ನೀವೇ ಅನ್ಸತ್ತಲ್ವಾ ಅಂತಾರೆ ವೀಣಾ.
ಇದೇನು ಹೀಗೆ ಹೇಳ್ತಿದ್ದೀರಾ ಆಂಟಿ? ಮದುವೆನ ಯಾವಾಗಲೂ ಹುಡುಗಿ ಕಡೆಯವರೇ ಅಲ್ವಾ ಮಾಡಿಕೊಡೋದು ಅಂತಾಳೆ ಧನ್ಯ. ನಮ್ಮ ಕಡೆ ಎಲ್ಲ ಹುಡುಗನ ಕಡೆಯವರೇ ಮದುವೆ ಮಾಡೋದು. ಈಗ ನಮ್ಮ ಮನೇಲೂ ಅಷ್ಟೇ, ಇವ್ರ ಮನೆ ಕಡೆಯವರೇ ಮಾಡಿಸಿದ್ದು ಅಲ್ವೇನ್ರಿ ಅಂತಾರೆ ವೀಣಾ. ನಾವೇ ಮಾಡಿಕೊಟ್ಟಿದ್ದು ಅಂತಾರೆ ಪರಮೇಶ್ವರ್. ಅಲ್ಲ, ಎಲ್ಲ ಕಡೆ ಹೆಣ್ಣಿನ ಕಡೆಯವರೇ ಅಲ್ವಾ ಮದುವೆ ಮಾಡಿಸ್ಕೊಡ್ಸೋದು. ಗಂಡಿನ ಕಡೆಯವರು ಮದುವೆ ಮಾಡಿಕೊಡ್ತಾರೆ ಅನ್ನೋ ಪದ್ಧತಿ ಇದೆ ಅಂತ ಈಗಲೇ ಗೊತ್ತಾಗಿದ್ದು ಅಂತಾರೆ ಗಿರಿಜಾ. ಈಗ ಅದ್ರ ಬಗ್ಗೆ ಎಲ್ಲ ಚರ್ಚೆ ಬೇಡ. ಮದುವೆ ನಾವೇ ಮಾಡಿಕೊಡ್ಬೇಕಲ್ವಾ? ಮಾಡಿಕೊಡ್ತೀವಿ ರೀ. ನಮ್ಮದೊಂದು ಸೈಟ್ ಇತ್ತಲ್ಲ ಮಾರುತಿ ದೇವಸ್ಥಾನದಿಂದ, ಅದನ್ನು ಮಾರಿಬಿಡೋಣ. ಮದುವೆಗೆ ದುಡ್ಡು ಬೇಕಾಗುತ್ತೆ. ನೀವು ಇವತ್ತೇ ಪೇಪರ್ನೆಲ್ಲ ರೆಡಿ ಮಾಡಿ. ಇವರಿಗೆ ಮರವು ಜಾಸ್ತಿ. ಏನು ಯೋಚನೆ ಮಾಡ್ತಿದ್ದೀರಾ? ಲಾವಣ್ಯನ ಮದುವೆಗೆ ಅಂತ ಇಟ್ಟಿರೋ ಸೈಟ್ ಈಗಲೇ ಉಪಯೋಗಿಸಿದ್ರೆ ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಟೈಮಲ್ಲಿ ಅದನ್ನು ನೋಡ್ಕೊಳ್ಳೋಣ ಅಂತಾರೆ ವೀಣಾ. ಏನು ಸೈಟ್ ಮಾಡ್ತೀರಾ ಅಂತಾರೆ ನಂದನ್. ಹೌದು ಬೀಗ್ರೆ, ನಾವೇ ಮದುವೆ ಮಾಡಬೇಕು ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಲ್ವಾ? ಸದ್ಯಕ್ಕೆ ನಮ್ಮ ಕೈ ಖಾಲಿ ಇದೆ ನೋಡಿ. ಅದು ಬೇರೆ, ನಮ್ಮದು ತುಮಕೂರಲ್ಲಿ ಮನೆ ಇದೆಯಲ್ಲ, ಅದನ್ನು ಸ್ವಲ್ಪ ದಿನದ ಹಿಂದೆ ರಿನಿವೇಷನ್ ಮಾಡಿಸಿದ್ವಿ. ಅದು ಅಲ್ಲದೆ ಇವ್ರ ಅಕ್ಕನ ಮಗಳಿಗೆ ಮೊನ್ನೆ ತಾನೇ ಮದುವೆ ಆಯಿತು. ಅವ್ರ ಬಂಗಾರಕ್ಕೆ ಅಂತ ಇವ್ರ ಹತ್ರನೇ ಒಂದಿಷ್ಟು ಲಕ್ಷ ಇಸ್ಕೊಂಡು ಹೋದರು. ಎಷ್ಟೇ ಆದರೂ ಸ್ವಂತ ಅಕ್ಕ ಅಲ್ವಾ, ಅವ್ರ ಹತ್ರ ಬಾಯಿ ಬಿಟ್ಟು ಕೇಳೋಕ್ಕಾಗಲ್ಲ. ಹೀಗೆಲ್ಲ ಸಮಸ್ಯೆ ಇರುವಾಗ ನಾವು ಏನಾದರೂ ವ್ಯವಸ್ಥೆ ಮಾಡಬೇಕಲ್ವ ಬೀಗ್ರೆ? ನಮ್ಮ ಸೈಟನ್ನು ಮಾರಿಬಿಡ್ತೀವಿ, ನೀವು ಪೇಪರ್ ರೆಡಿ ಮಾಡಿಸ್ರಿ ಅಂತಾರೆ ವೀಣಾ. ಗ್ಯಾರಂಟಿ ಇದೆಲ್ಲ ಸುಳ್ಳು ಅನ್ನಿಸ್ತಿದೆ. ಇದು ನಿಜನೇ ಆಗಿದ್ರೆ ನಮ್ಮ ಮುಂದೆ ಹೇಳೋ ಅಗತ್ಯ ಇರಲಿಲ್ಲ ಅಂತ ಮೀನಾ ಯೋಚನೆ ಮಾಡ್ತಾಳೆ. ಬೇಡ ಬೇಡ, ಸೈಟ್ ಏನು ನೀವು ಮಾರಬೇಡಿ. ಮದುವೆ ಖರ್ಚನ್ನು ನೀವು ಅರ್ಧ ಹಾಕಿ, ನಾವು ಅರ್ಧ ಹಾಕ್ತೀವಿ ಅಂತಾರೆ ನಂದನ್. ಹೌದಾ, ಹಾಗಂತೀರಾ? ನಿಮಗೂ ನಿಮ್ಮ ಮಗನ ಮದುವೆ ಮಾಡೋ ಆಸೆ ಇರುತ್ತಲ್ವಾ ರೀ, ನೀವೇನಂತೀರಾ ಅಂತಾರೆ ವೀಣಾ. ನಂದೇನು ಇರುತ್ತೆ, ಓಕೆ ಓಕೆ ಅಂತಾರೆ ಪರಮೇಶ್ವರ್. ಆಮೇಲೆ ಮದುವೆ ಖರ್ಚಿನ ಬಗ್ಗೆ ಈಗಲೇ ಮಾತಾಡ್ಕೊಳ್ಳೋಣ, ಗೊಂದಲ ಆಗಲ್ಲ. ಬಟ್ಟೆ ಬರೆ ಖರ್ಚು ಯಾರದು, ಅಡುಗೆ ಖರ್ಚು ಯಾರದು, ಚೌಟ್ರಿ ಖರ್ಚು ಯಾರದು, ಡೆಕೋರೇಷನ್ ಯಾರದು ಎಲ್ಲ ಈಗಲೇ ಮಾತಾಡ್ಕೊಳ್ಳೋಣ ಬಿಡೋಣ. ಮದುವೆನ ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ, ಏನಂತೀರಾ ಅಂತಾರೆ ವೀಣಾ. ದೇವಸ್ಥಾನನ ಅಂತಾರೆ ನಂದನ್. ಲಕ್ಷ್ಮೀ ನರಸಿಂಹನ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಇಟ್ಕೊಳ್ಳೋಣ ಅಂತಾರೆ ವೀಣಾ. ಅಲ್ಲ, ಮದುವೆಗೆ ತುಂಬ ಜನ ಆಗ್ತಾರೆ ಅಂತ ನೀವೇ ಹೇಳ್ತಿದ್ರಿ. ಅಷ್ಟೊಂದು ಜನ ಬಂದರೆ ದೇವಸ್ಥಾನದಲ್ಲಿ ಜಾಗ ಎಲ್ಲಾಗುತ್ತೆ ಅಂತಾರೆ ನಂದನ್. ಆ ದೇವಸ್ಥಾನ ನಮ್ಮನೆ ದೇವರು, ಅಲ್ಲೇ ಮಗಳ ಮದುವೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ಮದುವೆಗೆ ಹತ್ತಿರದವರನ್ನು ಮಾತ್ರ ಕರೆದು ಚಿಕ್ಕದಾಗಿ ಮದುವೆ ಮಾಡೋಣ. ಆಮೇಲೆ ಸಂಜೆ ರಿಸೆಪ್ಷನ್ನು, ಬೀಗರು ಊಟ ಎಲ್ಲ ಗ್ರ್ಯಾಂಡಾಗಿ ಮಾಡೋಣ. ಹಾಗೆ ಎಲ್ಲರನ್ನೂ ಕರೆದ್ರೆ ಆಯಿತು ಅಂತಾರೆ ವೀಣಾ. ದೇವಸ್ಥಾನ ದೇವರು, ಅದು ನಿಮ್ಮನೆ ದೇವರು ಎಲ್ಲ ಸರಿನೇ, ಆದರೆ ನಮ್ಮ ಕಡೆಯವರು ತುಂಬ ಜನ ಬರ್ತಾರೆ. ಚೌಟ್ರಿಯಲ್ಲಿ ಮಾಡೋದು ಒಳ್ಳೇದನ್ಸುತ್ತೆ ಅಂತಾರೆ ನಂದನ್. ಹೌದಾ, ನೀವು ಇಷ್ಟೊಂದು ಆಸೆ ಪಡಬೇಕಾದ್ರೆ ಚೌಟ್ರಿಲೇ ಮಾಡೋಣ. ಚೌಟ್ರಿ ಜವಾಬ್ದಾರಿ ನೀವೇ ವಹಿಸ್ಕೊಂಡ್ಬಿಡಿ ಅಂತಾರೆ ಪರಮೇಶ್ವರ್. ಶಾಕ್ನಿಂದ ನಂದನ್ ಮತ್ತು ನಂದನ್ ಮನೆಯವರೆಲ್ಲ ನೋಡ್ತಾರೆ. ನಂತರ ಮದುವೆ ಮುಹೂರ್ತ ಫಿಕ್ಸ್ ಮಾಡಿ ನಂದನ್ ಮನೆಗೆ ಬಂದು ಕಾರಿಂದ ಇಳಿಯುವಾಗ ಎದುರುಗಡೆ ಸೂರ್ಯಕಾಂತ್ ಚಂದ್ರಕಾಂತ್ ಸಿಗ್ತಾರೆ. ಅಂತೂ ಇಂತೂ ಇವತ್ತು ಮಾಧವನ್ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಾಯಿತು. ತುಂಬ ಜನ ಈ ನಂದನ್ಗೆ ಮಕ್ಕಳ ಮದುವೆ ಮಾಡೋಕ್ಕಾಗಲ್ಲ ಅಂತಿದ್ರು ಅಂತಾರೆ ನಂದನ್. ನಂತರ ಚಂದ್ರಕಾಂತ್ ಪರಮೇಶ್ವರಿಗೆ ಕಾಲ್ ಮಾಡಿ, ನೀವು ನಿಮ್ಮ ಮಗಳನ್ನು ಕೊಡ್ತಿದ್ದೀರಲ್ಲ, ಆ ಮನೆಯವ್ರು ಎಂಥವ್ರು ಅಂತ ತಿಳ್ಕೊಳ್ಳಿ. ನಿಮ್ಮ ಮಗಳು ಭಾಳ ಚೆನ್ನಾಗಿರುತ್ತೆ. ನಿಮ್ಮ ಮಗಳನ್ನು ಕೊಡಬೇಕು ಅಂತಿರೋ ಆ ಹುಡುಗ ಕುಡಿತಾನ್ರಿ. ಆ ಹುಡುಗಂಗೆ ಇದಕ್ಕಿಂತ ಮುಂಚೆ ಬೇರೆ ಹುಡುಗಿಯರ ಮೇಲೆ ಲವ್ ಇತ್ತು ಕಣ್ರಿ ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.